ಕೈಕೆ ಪಾನ್ ಬನಾರಸ್ ವಾಲಾ ಅಂತ ಕುಣಿತು ಕುಪ್ಪಳಿಸಿದ ದೃಶ್ಯಗಳು. ಈಗ್ಯಾಕಪ್ಪ ಇದನ್ನ ಹೇಳ್ತಿದ್ದಾರೆ ಅಂದ್ಕೊಳ್ತಿದ್ದೀರಾ? ಎಸ್, ಅದಕ್ಕೆ ಕಾರಣ ಇದೆ. ಇವತ್ತು ನಾವು ಹೇಳೋಕೆ ಹೊರಟಿರೋ ಸ್ಟೋರಿ ಕೂಡ ಪಾನ್ಗೆ ಸಂಬಂಧಿಸಿದ್ದು. ಪಾನ್ ತಿನ್ನೋರಂತೂ ಇದನ್ನ ನೋಡ್ಲೇಬೇಕು. ಎಸ್, ಪಾನ್ ತಿಂದೋರಿಗೆ ಗೊತ್ತು ಅದರ ರುಚಿ ಮತ್ತು ಗಮ್ಮತ್ತು ಏನು ಅಂತ. ಹಾಗಾಗಿ ಪಾನ್ ತಿಂದು ಆಹಾ ಅಂತ ಬಾಯಿ ಚಪ್ಪರಿಸಿ ಅದರ ಸ್ವಾದ ಸವಿದವರನ್ನ ಒಂದ್ಸಲ ಕೇಳಿ ನೋಡಿ ಅದರ ಮಜಾ ಹೇಗಿರುತ್ತೆ ಅಂತ. ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಎಷ್ಟೇ ಭರ್ಜರಿ ಭೂರಿ ಭೋಜನಗಳನ್ನ ಸವಿದ್ರೂ ಕೂಡ ತಿಂದ ಊಟ ತೃಪ್ತಿ ಅನ್ಸೋದು ಪಾನ್ ತಿಂದ ಮೇಲೆ ಅಂತ. ಅದು ನಿಜಾನೂ ಕೂಡ. ಈಗಂತೂ ಯಾವುದೇ ಶುಭ ಸಮಾರಂಭಗಳಿರಬಹುದು, ಮದುವೆ ಮುಂತಾದ ಕಾರ್ಯಕ್ರಮಗಳಿರಬಹುದು, ಊಟ ಆದ್ಮೇಲೆ ಪಾನ್ ಇರಲೇಬೇಕು. ಆ ಹಂತಕ್ಕೆ ಹೋಗ್ಬಿಟ್ಟಿದೆ ಪಾನ್ ಕ್ರೇಜ್. ಆದ್ರೆ ರೋಡ್ ಸೈಡ್ಗಳಲ್ಲಿ ಪಾನ್ ಶಾಪ್ಗಳಿದ್ರು ಹೆಂಗಪ್ಪ ತಿನ್ನೋದು, ಕ್ಲೀನ್ ಆಗಿರುತ್ತಾ ಅನ್ನೋ ಭಯ ಇದ್ದೇ ಇರುತ್ತೆ. ಎಷ್ಟೋ ಸಲ ಈ ಕಾಫಿ ಶಾಪ್, ಸ್ನ್ಯಾಕ್ ಸೆಂಟರ್ಗಳ ತರಹ ಟೇಸ್ಟಿ ಅಂಡ್ ಹೈಫೈ ಪಾನ್ ಶಾಪ್ ಇದ್ರೆ ಎಷ್ಟು ಒಳ್ಳೇದು ಅಂತ ಅನ್ಸಿರಬಹುದು. ಹಾಗಿದ್ರೆ ಇನ್ಮುಂದೆ ಆ ಚಿಂತೆ ಬಿಡಿ. ಇಲ್ಲಿದೆ ನೋಡಿ ಒಂದು ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಹೊಂದಿರೋ ಹೈಟೆಕ್ ಪಾನ್ ಶಾಪ್. ಇದ್ಯಾವುದೋ ಬೇರೆ ದೇಶ ಅಥವಾ ಬೇರೆ ರಾಜ್ಯದಲ್ಲಿಲ್ಲ, ನಮ್ಮದೇ ರಾಜ್ಯದ ಗಣಿನಾಡು ಬಳ್ಳಾರಿಯಲ್ಲಿದೆ. ಬಳ್ಳಾರಿಯ ಕೋರ್ಟ್ ಎದುರು ಕಮ್ಮ ಕಾಂಪ್ಲೆಕ್ಸ್ ಅಂತಿದೆ. ಅದೇ ಕಾಂಪ್ಲೆಕ್ಸ್ ನಲ್ಲಿದೆ ಈ ಹೈಟೆಕ್ ಪಾನ್ ಶಾಪ್. ಅಂದಹಾಗೆ ಈ ಹೈಟೆಕ್ ಪಾನ್ ಶಾಪ್ ಹೆಸರು ಗುಲ್ಜಾರ್ ಪಾನ್ ಶಾಪ್ ಅಂತ. ಇದರ ಓನರ್ ಸೈಯದ್ ಅಜ್ಮತ್ ಯಾವುದೇ ಹೈಟೆಕ್ ಶೋರೂಮ್ಗೆ ಕಮ್ಮಿ ಇಲ್ಲದಂತೆ ಈ ಪಾನ್ ಶಾಪ್ ನ ನಿರ್ಮಿಸಿದ್ದಾರೆ. ಮಿನಿಮಮ್ 10 ರೂಪಾಯಿಯಿಂದ 1000 ರೂಪಾಯಿವರೆಗಿನ ಪಾನ್ಗಳು ಇಲ್ಲಿ ಸಿಗತ್ತೆ. ಅಷ್ಟೇ ಅಲ್ಲ, ಮಾಲ್ಗಳಲ್ಲಿರೋ ತರಹ ಇಡೀ ಶೋರೂಮ್ಗೆ ಸೆಂಟ್ರಲೈಸ್ಡ್ ಎಸಿ ಹಾಕಿದ್ದಾರೆ. ಹೇಗೆ ಸುಸಜ್ಜಿತವಾಗಿರೋ ಹೈಟೆಕ್ ಪಾನ್ ಶಾಪ್ ರಾಜ್ಯದಲ್ಲಿ ಬೇರೆಲ್ಲೂ ಇಲ್ಲ. ಅಂದ್ರೆ ನಮ್ಮ ರಾಜ್ಯದ ಏಕೈಕ ಹೈಟೆಕ್ ಪಾನ್ ಶಾಪ್ ಇದು. ಮದ್ರಾಸು, ಬನಾರಸು, ಕೋಲ್ಕತ್ತಾ, ನನ್ನ ಕೈಲಿ ಪರಶಿವನು ಪಾನ್ ಬೀಡೋ ತಿಂತಾನೆ. ನನ್ನ ಕೈಲಿ ಬಿಡದಲ್ಲಿ ಗಮ್ಮತ್ತು ತುಂಬುವುದು ನಂಗೊತ್ತು. ತಿಂದವರ ಕೇಳು, ಅರೆ ಕೇಳು ಅದರ ಮಜಾ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ಈ ಪಾನ್ ಶಾಪ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳಲೇಬೇಕು. ಈ ಗುಲ್ಜಾರ್ ಪಾನ್ ಶಾಪ್ಗೆ ನೀವು ಎಂಟ್ರಿ ಕೊಡ್ತಿದ್ದ ಹಾಗೆ ಸೈಡ್ ಅಲ್ಲಿ ಪಾನ್ಗಳ ಮೆನು ಕಾರ್ಡ್ ಸಿಗತ್ತೆ. ಬಲಭಾಗಕ್ಕೆ ಕಣ್ಣಾಯಿಸಿದ್ರೆ ಡಿಫ್ರೆಂಟ್ ಕಾಸ್ಟ್ಯೂಮ್ ತೊಟ್ಟು ಪಾನ್ ತಯಾರಿಸುತ್ತಿರೋ ಪಾನ್ ಶಾಪ್ ಮಾಲೀಕರು ಅವರು ಮಾಡ್ತಿರೋ ಸ್ಪೆಷಲ್ ಪಾನ್ ನೋಡ್ತಿದ್ರೆ ಎಂಥವರ ಬಾಯಲ್ಲೂ ನೀರಿರುತ್ತೆ. ಯಾಕಂದ್ರೆ ಈ ಶಾಪ್ ನಲ್ಲಿ ಸಿಗೋ ವೆರೈಟಿ ಪಾನ್ಗಳು ಅಷ್ಟು ಟೇಸ್ಟಿ ಮತ್ತು ಡಿಫ್ರೆಂಟ್. ಅಷ್ಟೇ ಅಲ್ಲ, ಇಲ್ಲಿನ ಇನ್ನೊಂದು ವಿಶೇಷತೆ ಅಂದ್ರೆ ಈ ದೃಶ್ಯ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲೇ ಪಾನ್ ಬೀಡೋ ತಿನ್ನೋದಾಗಿದ್ರೆ ಪಾನ್ ರೆಡಿ ಮಾಡಿ ಅದರ ಮೇಲೆ ಬೆಂಕಿ ಹೊತ್ತಿಸಿ ನಿಮ್ಮ ಬಾಯಿಗಿಡ್ತಾರೆ. ಅಬ್ಬಬ್ಬಾ, ಏನಪ್ಪಾ ಇದು, ಬಾಯಿ ಸುಡೋದಿಲ್ವಾ ಅಂತ ಅನ್ನಿಸಬಹುದು. ಏನೂ ಆಗಲ್ಲ, ಈ ಬೆಂಕಿ ಪಾನ್ ಟೇಸ್ಟೇ ಬೇರೆ. ಹಾಗಿದ್ರೆ ಈ ರೀತಿ ಪಾನ್ ಶಾಪ್ ಐಡಿಯಾ ಹೇಗೆ ಬಂತು, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಪಾನ್ ಶಾಪ್ ಮಾಲೀಕರು ಏನ್ ಹೇಳ್ತಾರೆ ನೋಡಿ. ನಿಂದ ನಮ್ಮದು ಪಾನ್ ಶಾಪ್ ಶುರು ಆಗೈತೆ ಸರ್. ನಮ್ಮ ತಾತ ಅವ್ರ ಕಾಲನಿಂದ ಅದು ನಮ್ಮ ಅಪ್ಪ ಅವರು ಕಂಟಿನ್ಯೂ ಮಾಡ್ಯಾರ ಅದಕ್ಕೆ. ಆಮೇಲೆ ನಾವು ಮಕ್ಕಳು, ನಾವು 3 ಜನಗೆ ಒಂದು ಪಾನ್ ಶಾಪ್ಗೆ ತಗೊಂಡು ಬಂದೀನಿ. ಇವತ್ತು 50 ಟೈಪ್ಸ್ ಆಫ್ ಓನ್ಲಿ ಸ್ವೀಟ್ ಪಾನ್ ಇದಾವೆ ನನ್ನ ಹತ್ರ. ಸರ್ ನನ್ನ ಹತ್ರ ಒಂದು ಪಾನ್ ಅಂತ ಐತೆ, 1000 ರೂಪಾಯಿದು ಕಪಲ್ಸ್ ಪಾನ್ ಐತೆ. ಹೌದು, 1948ರಲ್ಲಿ ಆರಂಭವಾದ ಈ ಪಾನ್ ಶಾಪ್ಗೆ ಇದೀಗ 70 ವರ್ಷದ ಸಂಭ್ರಮ. ಶಾಪಿನ ಮಾಲೀಕ ಸೈಯದ್ ಅಜ್ಮತ್ ಅವರು ಹೇಳುವಂತೆ ಸುಮಾರು 4 ತಲೆಮಾರಿನಿಂದ ಈ ಪಾನ್ ಶಾಪ್ ವ್ಯವಹಾರವನ್ನ ಮಾಡ್ತಿದ್ದಾರೆ. ಆರಂಭದಲ್ಲಿ ಸಾಮಾನ್ಯ ಬೀಡ ಅಂಗಡಿಯಂತಿದ್ದ ಇವರ ಅಂಗಡಿ ಅಜ್ಮತ್ ಅವರ ತಂದೆಯ ಕಾಲಕ್ಕೆ ಹಲವು ಪಾನ್ಗಳನ್ನು ಪರಿಚಯಿಸುವ ಮೂಲಕ ಗಣಿನಾಡಿನ ಪಾನ್ ಪ್ರಿಯರಿಗೆ ಅವುಗಳ ವಿವಿಧ ಫ್ಲೇವರ್ಗಳನ್ನು ಪರಿಚಯಿಸಲಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಇವರ ಕುಟುಂಬ ತಿರುಗಿ ನೋಡದೆ ಮಾಡರ್ನ್ ರೀತಿಯಲ್ಲಿ ಪಾನ್ ಶಾಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬಾಂಬೆ, ದಿಲ್ಲಿ, ಕಾನ್ಪುರ್ ಹೀಗೆ ಪಾನ್ಗಳು ಸಿಗ್ತವೆ. ಡ್ರೈವ್ಗಾಗಿ ಕಪಲ್ಸ್ ಪಾನ್, ಚಾಕ್ಲೇಟ್ ಪಾನ್ ಹಾಗೂ ಫೈರ್ ಪಾನ್ ಈ ಶಾಪ್ನಲ್ಲಿದ್ದು ಅತಿ ಹೆಚ್ಚು ಮಾರಾಟವಾಗುತ್ತೆ. ವಿಶೇಷ ಕೇವಲ ಒಂದು ವ್ಯಾಪಾರವಲ್ಲ, ಇದು ದೇವರು ಕೊಟ್ಟ ವರ ಅಂತ ತಿಳ್ಕೊಂಡು ಆಸಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಇಷ್ಟು ವೆರೈಟಿಯ ಪಾನ್ಗಳು ಎಲ್ಲೂ ಸಿಗೋದಿಲ್ಲ. ಅದರಲ್ಲೂ ಇಷ್ಟು ಹೈಫೈ ಆಗಿ ಎಲ್ಲೂ ಕೂಡ ಪಾನ್ ಶಾಪ್ ನೋಡಲು ಕೂಡ ಸಿಗಲ್ಲ ಎಂಬ ಮಾತು ಶಾಪ್ ಮಾಲೀಕರದ್ದು. ತಮ್ಮ ವಿನೂತನ ಪ್ರಯತ್ನಗಳು ಹಾಗೂ ಗ್ರಾಹಕರ ಪರ ಇರುವ
ನಿಂದಾಗಿ ಬಳ್ಳಾರಿ ಮಾತ್ರವಲ್ಲದೆ ರಾಜ್ಯದ ಜಿಲ್ಲೆಗಳಲ್ಲೂ ಗುಲ್ಜಾರ್ ಫೇಮಸ್ ಆಗಿದೆ. ಇವರು ಕಟ್ಟುವ ಪಾನ್ಗಳು ಹಾಗೂ ಅದರ ಫ್ಲೇವರ್ನಿಂದಾಗಿ ದಿನಕ್ಕೆ ಕನಿಷ್ಠ 12ರಿಂದ 14 ಪಾನ್ಗಳನ್ನು ತಿನ್ನುವವರಿದ್ದಾರೆ. ಇಷ್ಟು ಮಾತ್ರವಲ್ಲ, ಊಟ ಜೀರ್ಣ ಆಗ್ಲಿ ಅಂತ ಡೈಜೆಷನ್ ಪಾನ್ ಅನ್ನ ಕೂಡ ಇವರು ತಯಾರಿಸ್ತಾರೆ. ಡೈಜೆಷನ್ ಪಾನ್ ತಿಂದ್ರೆ ಮಾಡಿದ ಊಟ ಜೀರ್ಣವಾಗುತ್ತಂತೆ. ಈ ಶಾಪ್ನಲ್ಲಿ ಸಿಗೋ ಡಿಫ್ರೆಂಟ್ ಫ್ಲೇವರ್ನ ಪಾನ್ ಸವಿದ ಗ್ರಾಹಕರಂತೂ ಶಾಪ್ ಮಾತ್ರ ಡೈಲಿ ಒಂದು ಪಾನ್ ಸಾದಾದ ಮೇಲೆ ಇದು ಹೈ ಪಾನ್ ಶಾಪ್ ಕಾ ಹೈ ಟಿವಿ, ಇದು ಭರವಸೆಯ ಬೆಳಕು.